ಬ್ರಹ್ಮಾಂಡವು ನಡುಗುವುದೀಗಲೇ, ಭೂಮಂಡಲ ನಡುಗುವುದೀಗಲೇ, ಬ್ರಹ್ಮಾಂಡವು ನಡುಗುವುದೀಗಲೇ, ಭೂಮಂಡಲ ನಡುಗುವುದೀಗಲೇ, ಈಗಲೇ ಈಗಲೇ. ಬಾಲನ ಕರಗಳ ಕಳಿಸಿ ಪರಿಪರಿ ಕಷ್ಟವ ತೋರುವೆನ, ಬಾಲನ ಕರಗಳ ಕಳಿಸಿ ಪರಿಪರಿ ಕಷ್ಟವ ಪಡಿಸುವೆನು. ಬ್ರಹ್ಮಾಂಡವು ನಡುಗುವುದೀಗಲೇ, ಬ್ರಹ್ಮಾಂಡವ ನಡುಗುವುದೀಗಲೇ, ಈಗಲೇ ಈಗಲೇ. ನಾನೆಷ್ಟೇ ಕಷ್ಟವನ್ನು ಕೊಟ್ಟರು ಆ ಸತ್ಯವ್ರತನು ತನ್ನ ಸತ್ಯವನ್ನೇ ಪರಿಪಾಲಿಸುತ್ತಿರುವನು. ಇರಲಿ, ನಾನು ಈಗ ಬ್ರಾಹ್ಮಣನ ವೇಷವನ್ನು ತಾಳಿ ಆತನ ಮಗನು ಮಡಿವಾಳನ ಮನೆಯಲ್ಲಿ ಕಚ್ಚೆಯನ್ನು ಕಾಯುತ್ತಿರುವನು. ನಾನಲ್ಲಿಗೆ ಪ್ರವೇಶಿಸಿ ಆ ಸತ್ಯವ್ರತನ ಕೈಯಿಂದಲೇ ಆತನ ಮಗನ ಕರಗಳನ್ನು ಛೇದಿಸುವಂತೆ ಮಾಡುವೆನು. ನಾನೀಗಲೇ ಮಾಡುವೆನು. ಬ್ರಹ್ಮಾಂಡವು ನಡುಗುವುದೀಗಲೇ, ಭೂಮಂಡಲ ನಡುಗುವುದೀಗಲೇ, ಈಗಲೇ ಈಗಲೇ. ತಾಯಿಲ್ಲದ ತಬ್ಬಲಿಯಾದೆ, ಬಂಧುಗಳಿಲ್ಲದೆ ಬೇಡವನಾದೆ. ಯಾರು ನನಗೆ ಇದ್ದವರು ತಾನೇ, ಯಾರು ನನಗೆ ಬಂಧುಗಳಿಲ್ಲ. ಛೋ 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 ಛೋ. ತಾಯಿಲ್ಲದ ತಬ್ಬಲಿಯಾದೆ, ಬಂಧುಗಳಿಲ್ಲದೆ ಬೆಳೆದವನಾದೆ. ಯಾರು ನನಗೆ ಇದ್ದವರು ತಾನೇ, ಯಾರು ನನಗೆ ಬಂಧುಗಳಿಲ್ಲ. ಛೋ ಛೋ. ಏಳಿ ಮರದಲ್ಲಿ ಹೂವಾಗಿ ಬೆಳೆದೆ, ದೇವರಿಗೆ ನಾನೂರವಾದೆ. ಛೋ ಛೋ. ಏಳಿ ಮರದಲ್ಲಿ ಹೂವಾಗಿ ಬೆಳೆದೆ, ದೇವರಿಗೆ ನಾನೂರವಾದೆ. ಏಕೆ ತಮ್ಮ ನಿರ್ಮಿಸಿದೆಯೋ, ಏಕೆ ಬ್ರಹ್ಮ ನಿರ್ಮಿಸಿದೆಯೋ, ಸಾಕು ನನಗೆ ಕರೆಯ ಸುಖವೋ. ತಾಯಿಲ್ಲದ ತಬ್ಬಲಿಯಾದೆ, ಬಂಧುಗಳಿಲ್ಲದೆ ಬೆಳೆದವನಾದೆ. ಯಾರು ನನಗೆ ಇದ್ದವರು ತಾನೇ, ಯಾರು ನನಗೆ ಬಂಧುಗಳಿಲ್ಲ. ಛೋ ಛೋ. ಈ ಕತ್ತೆಗಳನ್ನು ಕಾಯ್ದು ನನ್ನ ಹೊಟ್ಟೆಯನ್ನು ಒರೆಯುವೆನು. ಲೇ ಛೋ 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 ಛೋ. ಲೇ ಛೋ ಛೋ. ಓ ಬಾಲಕ, ನನಗೆ ಬಾಯಾರಿಕೆ ಆಗುತ್ತಿರುವುದು. ನೀರು ಎಲ್ಲಿದೆ ತೋರಿಸಪ್ಪ. ಸ್ವಾಮಿ, ಆ ಬಾಳೆಗೌಡದಲ್ಲಿ ಬಾವಿ ಇರುವುದು, ಅಲ್ಲಿ ಹೋಗಿ ಕುಡಿದು ಬನ್ನಿ ಸ್ವಾಮಿ. ನಾನು ಕತ್ತೆಗಳನ್ನು ಕಾಯಬೇಕು, ಇಲ್ಲವಾದರೆ ನಮ್ಮ ದನಿಗಳು ಒಡೆಯುವರು ಸ್ವಾಮಿ, ಒಡೆಯುವರು. ನನಗೆ ಕಣ್ಣು ಕಾಣಿಸುವುದಿಲ್ಲಪ್ಪ. ನೀರನ್ನು ಕುಡಿದು ಬರೋ ತನಕ ಇಲ್ಲೇ ಇರಪ್ಪ, ಇಲ್ಲೇ ಇರು. ಹೋಗಿ ಬನ್ನಿ ಸ್ವಾಮಿ. ಬಾಲಕ ಬಾಲಕ, ನೀರನ್ನು ಕುಡಿದು ದಾಹವನ್ನು ತೀರಿಸಿಕೊಂಡನು. ಅಲ್ಲಿ ಹಣ್ಣಿನ ವಾಸನೆಯು ಬರುತ್ತಿರುವುದು. ಒಂದು ಚಿಕ್ಕು ಹಣ್ಣನ್ನು ಕಿತ್ತುಕೊಡಪ್ಪ, ನಿನಗೆ ಪುಣ್ಯ ಬರುವುದು. ಪರಮ ಜ್ಞಾನಿಗಳಾದ ನೀವು ಏನು ಅರಿಯದ ಬಾಲಕನಿಗೆ ಈ ರೀತಿ ಹೇಳುವುದು ನ್ಯಾಯವೇ? ಅಯ್ಯ ಪರಮಾತ್ಮ, ನನ್ನ ಹಣೆಯಲ್ಲಿ ಏನೆಂದು ಊರಿದೆ. ನಾ ಇಲ್ಲೇ ಇದ್ದರೆ ನನಗೇನು ತೊಂದರೆ ಬರುವುದು. ನಾ ಈಗ ಓಡುವೆನು. ಛೋ ಛೋ ಛೋ. ಬಾಲಕ ಬಾಲಕ, ಛೋ ಬಾಲಕ. ಈ ಬಾಲಕನು ಸಣ್ಣವನಾದನು, ಸತ್ಯವನ್ನೇ ಪರಿಪಾಲಿಸುತ್ತಿರುವನು. ಇವರ ತಂದೆ ತಾಯಿಯನ್ನು ಕೇಳಬೇಕೆ? ಈಗ ನನ್ನ ಮಾಯಾ ಸ್ವರೂಪದಿಂದ ಒಂದು ಚಿಪ್ಪು ಹಣ್ಣನ್ನು ಆ ಬಾಲಕನ ಚಂಬಲಿಗೆ ಹಾಕಿ
ಆ ಸತ್ಯವಂತನ ಕೈಯಿಂದಲೇ ಆತನ ಮನಗಳನ್ನು ಛೇದಿಸುವಂತೆ ಮಾಡುವೆನು. ನಾನೀಗಲೇ ಹೊರಡುವೆನು. ಪರಮಾತ್ಮ, ಇದೇನು ಆಚಾರ್ಯ? ಯಾರೋ ಚೋರರು ಬಂದು ಬಾಳಚರಿಗೆ ನುಗ್ಗಿ ಈ ಬಾಳನೆಲ್ಲ ಅಪರಿಚಿದವರಲ್ಲ. ಅಯ್ಯೋ, ಏನು ಮಾಡಲಿ? ಕರಾರಿನಂತೆ ಯಾವುದೇ ಕಳ್ಳತನವಾದರೂ 7 ಕರಗಳನ್ನು ಸೇರಿಸಿಕೊಳ್ಳಲು ಕರಾರು ಪತ್ರವನ್ನು ಬರೆದುಕೊಟ್ಟಿರೋಡಲ್ಲ ದೇವ, ಕರಾರು ಪತ್ರವನ್ನು ಬರೆದುಕೊಟ್ಟಿರೋಡಲ್ಲ. ಅಯ್ಯೋ ಚು ಚು ಹೇಳಿ. ಚು ಚು ಲೇ ಚು 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 ಯಾರೋ ಬಾಲಕರು ಬರುತ್ತಿರೋಳು, ಹೋಗಿ ವಿಚಾರಿಸುವೇನು. ಅಪ್ಪ ಮಗು ಕಂದ, ನಮ್ಮ ಬಾಲಚೋಟಿಗೆರರು ಬಂದಿದ್ದಾರಪ್ಪ. ಸ್ವಾಮಿ, ಯಾರೋ ಬ್ರಾಹ್ಮಣರು ಬಂದಿದ್ದರು. ನೀರನ್ನು ಕುಡಿಯಬೇಕು, ತೋರಿಸುಬಪ್ಪ ಎಂದು ಹೇಳಿದರು. ಅದಕ್ಕೆ ನಿಮ್ಮ ಬಾಳೆ ತೊಡೆದಿರುವ ಬಾವಿಗೆ ಕರೆದುಕೊಂಡು ಬಂದು ತೋರಿಸಿದೆನು ಸ್ವಾಮಿ, ತೋರಿಸಿದೆನು. ಈ ಪರಮಾತ್ಮ, ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು, ನೆಮ್ಮದಿಯಾಯಿತು. ಈ ಬಾಲಕರು ಸಣ್ಣವರಾದರೂ ಸತ್ತೋಡೆಯನ್ನು ತಿನ್ನುವುದು ಕಾಣುತ್ತಿರುವುದು. ಈ ಬಾಲಕನ ಬಿಟ್ಟರೆ ಬೇರೆ ಮಾರ್ಗವೇ ಇಲ್ಲ. ಈ ಬಾಲಕರನ್ನು ದಂಡಿಸಿ ಕೇಳುವೆನು. ಎಲ್ಲವೋ ಬಾಲಕ, ನಿಜವಾಡುವೇನು? ಶಿವನ ಪಾದ ಸಾಕ್ಷಿಯಾಗಿ ಕದಿಯಲಿಲ್ಲ ನಾನು. ಮಚ್ಚಾರು ಕಂಡವರು ಶಿವನ ಪಾದ ಸಾಕ್ಷಿಯಾಗಿ ಕದಿಯಲಿಲ್ಲ ನಾನು. ಸ್ವಾಮಿ, ಓ ಬಾಲಕ, ಬರೋತ್ತರೋ ಬಂದು ಎಲ್ಲಿಗೆ, ಬರೋತ್ತರೋ ಬಂದು ಎಲ್ಲಿಗೆ, ಸಂಚು ಮಾಡಿ ಹೋದರಲ್ಲ, ಸಂಚು ಮಾಡಿ ಹೋದರಲ್ಲ. ಶಿವನ ಪಾದ ಸಾಕ್ಷಿಯಾಗಿ ಕದಿಯಲಿಲ್ಲ ನಾನು. ಸ್ವಾಮಿ, ಸತ್ಯವಾಗು. ಶಿವನ ಪಾದ ಸಾಕ್ಷಿಯಾಗು, ನಾ ಏನು ಕದಿಯಲಿಲ್ಲ. ಶಿವನ ಪಾದ ಸಾಕ್ಷಿಯಾಗು, ನಾನು ಹೇಳುತ್ತಿರೋ ಮಾತು ಸತ್ಯ ಸತ್ಯ ಸತ್ಯ. ಎಲ್ಲವೋ ಬಾಲಕ, ಮಚ್ಚರು ಕದ್ದವರು ನೀನಲ್ಲದೆ ಬೇರೆ ಹೇಳಿದ್ದರು. ನಿಜವಾಗಿ ಹೇಳಿದರೆ ಸರಿ, ಇಲ್ಲವಾದರೆ ನಿನ್ನ ಕೈಯನ್ನು ಕತ್ತರಿಸಬೇಕಾಗುವುದು. ಏನು ಇದೇನು? ತಂಡ ಕಂಬಳಿಗಳಿಗೆ ಕದ್ದು ಹಣ್ಣನ್ನು ಹಾಕಿಕೊಂಡು ಇಲ್ಲ ಇಲ್ಲ ಅಂತ ಹೇಳ್ತಿರೋ ಮೂರ್ಖ ಮತಾಂಧ, ನಿನ್ನ 7 ಕರಗಳನ್ನು ಸೇರಿಸುವುದು. ಕಡಿಮೆಡು ಬಾಲನ ಕರಗಳ ಎಲ್ಲವೋ ಮೂರ್ಖ. ಕಡಿಮೆಡು ಬಾಲನ ಕರಗಳ ಈ ಮುದ್ದು ಬಾಲನ ಕರಗಳನ್ನು ಕಡಿದು ಪರಮ ಪಾಪಿನಾದನು ದೇವಾ. ದೇವಾ ದೇವಾ ಎಲ್ಲವೋ ಬಾಲಕ. ಉರೆ 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 ಅಮ್ಮ, ಉರೆ ಉರೆ. ಉರಿದ್ವಾಲೆಯನ್ನು ನಾ ತಾಳಲಾರೆ, ನಾ ತಾಳಲಾರೆ ಈ ವೇದನೆಯ ಅಮ್ಮ, 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 ಉರೆ ಉರೆ.
ಕಣ್ಣನ್ನು ಕತ್ತರಿಸುವ ಪಾಪಿ ನಾನಾದ ನನ್ನ ಮಗುವೆ. ರಾಜರಾಗಿದ್ದಂತ ಕಾಲದಲ್ಲಿ ಯಾರಿಗೂ ನಾನು ಇಂಥ ಶಿಕ್ಷೆ ಕೊಟ್ಟವಳಲ್ಲ. ಈಗ ನಿನ್ನ ಕರಚರನ್ನು ಕತ್ತರಿಸಿದ ಪಾಪಿ ನಾನಾದ ನನ್ನ ಕಂದ. ಪರಮಾತ್ಮ ಎಂತ ಕಟ್ಟೆಗಳನ್ನು ಮಾಡಿದೆ ತಂದೆ ದೇವಾ. ಕಂದ, ಎಲ್ಲಿರುವೆ ಮಗು? ಈ ನಿಶರಾತ್ರಿಯಲ್ಲಿ ನಾನು ನಿನ್ನೆಲ್ಲಿ ಎಂದು ಹುಡುಕಲಿ? ಕಂದ, ಚತುರ, ಕುಮಾರ, ಎಲ್ಲಿರುವೆ ಮಗು? ಇದೇನು? ನಾನು ದುಃಖಿಸಿದವಳು ಈ ಮಗುವಿನ ಸಂಬಂಧಕ್ಕೆ ಇದ್ದರೆ ಇರಬಹುದು. ಹೋಗಿ ವಿಚಾರಿಸುವೆನು. ನಾನೆಷ್ಟು ಹುಡುಕಿದರು ಎಲ್ಲಿಯೂ ಕಾಣುತ್ತಿಲ್ಲ. ಅಮ್ಮ, ಇರಲಿ. ನೀನು ಯಾರು? ಈ ರೀತಿ ದುಃಖಿಸಿದವಳು ಕಾರಣವೇನು ತಾಯಿ? ಕಾರಣವೇನು? ಅಯ್ಯ, ನಾನು ರಾಮಶಾಸ್ತ್ರಿ ಮನೆಯಲ್ಲಿ ಕೆಲಸದ ಆಳು. ನನ್ನ ಮಗ ಇನ್ನೂ ಚಿಕ್ಕವನು. ಅವನನ್ನೇನಾದ್ರೂ ಇಲ್ಲಿಗೆ ಬಂದನೆ, ಅವನನ್ನು ನೀವೇನಾದ್ರೂ ನೋಡಿದಿರಾ? ನೋಡಿದರೆ ದಯಮಾಡಿ ತಿಳಿಸಿರಿ. ನಿಮಗೆ ಪುಣ್ಯವಾದರೂ ಬರುವುದು. ಅಮ್ಮ, ಕಂಡೆನಮ್ಮ, ಕಂಡೆನಮ್ಮ. ಹಾಗಾದ್ರೆ ನಮ್ಮ ಬಾಳಜಾಡಿಗೆ ನುಗ್ಗಿ ಒಂದು ಚಿಪ್ಪನ್ನು ಕದ್ದು ಸಣ್ಣ ಕಂಬಳಿವರೆಗೆ ಹಾಕಿಕೊಂಡು ಏನು? ಇಲ್ಲ ಇಲ್ಲ ಅಂತ ಹೇಳುತ್ತಿರೋಳು ತಾಯಿ. ಇಲ್ಲ ಇಲ್ಲ ಅಂತ ಹೇಳುತ್ತಿರೋಳು. ಕರಾರಿನಂತೆ ಯಾವುದೇ ಕಳ್ಳತನವಾದರೂ 7 ಕರಗಳನ್ನು ಸೇರಿಸಿಕೊಡುವರು. ಕರಾರು ಪತ್ರ ಬರೆದು ಕೊಟ್ಟಿರೋಳು ತಾಯಿ. ಅದರಂತೆ ನಿನ್ನ ಮಗನ ಕರಗಳನ್ನು ಕತ್ತರಿಸಿದನಮ್ಮ. ಅಯ್ಯೋ ಕಂದ, ಏನು ಹೇಳ್ತಿದೆಯಾ ನೀನು? ನನ್ನ ಮುದ್ದು ಕಂದನ ಕರಗಳನ್ನು ಕತ್ತರಿಸ್ಬಿಟ್ಟಿಯಾ? ಹೌದಮ್ಮ, ಅಯ್ಯೋ, ಹೌದು. ನನ್ನ ಕಂದ ಕಳವು ಮಾಡಲಾರದು. ಅವನಿನ್ನೂ ಎಳೆಯ ಬಾಲಕನು. ವಿಚಾರವನ್ನು ಅರಿಯದೆ ಆ ಮುದ್ದು ಕಂದನ ಪುಟ್ಟ ಕೈಗಳನ್ನು ಕತ್ತರಿಸಿದ್ಯಾ? ಎಲ್ಲಿ ನನ್ನ ಮಕ್ಕಳು ಎಲ್ಲಿರುವ? ತಾಯಿ, ನನ್ನನ್ನು ಶ್ರಮಿಸು ತಾಯಿ, ನನ್ನನ್ನು ಶ್ರಮಿಸು. ಅಯ್ಯೋ ಕಂದ, ನಿನ್ನ ಕಣ್ಣಲ್ಲಿ ಬಿದ್ದಿರಲು ಅಮ್ಮ. ಅಯ್ಯೋ ಕುಮಾರ, ಕಂದ, ಚತುರ, ಮಗು ಹೋಯಿತು. ಈ ನಿನ್ನ ಮುದ್ದು ಕೈಗಳನ್ನು ಕತ್ತರಿಸಿಬಿಟ್ಟರೆ, ಈ ಪುಟ್ಟ ಕೈಗಳನ್ನು ಕತ್ತರಿಸುವಾಗ ಅಮ್ಮ ಅಮ್ಮ ಎಂದು ಅದೆಷ್ಟೊಂದು ಕೂಗಾಡಿದೆಯೋ ಕಂದ, ಎಷ್ಟೊಂದು ಕೂಗಾಡಿದೆ. ಇದಕ್ಕೆಲ್ಲ ನಾನೇ ಕಾರಣ. ನಾನು ಹುಟ್ಟಿದಾಗ ಈ ದರಿದ್ರ ಹೊಟ್ಟೆಯಲ್ಲಿ ನೀನೇಕೆ ಜನಿಸಿದೆ ಮಗು? ಏಕೆ ಜನಿಸಿದೆ? ರಾಜಕುಮಾರನಾಗಿ ಬಾಳಬೇಕಾಗಿದ್ದ ನಿನಗೆ ನೀವು ಎಷ್ಟೊಂದು ಕ್ರೂರವಾಗಿ ಹೋಗಿದ್ದೇವೆ. ಪರಮಾತ್ಮ, ಶನಿದೇವ, ನಿನಗಿನ್ನೂ ದಯಮಾಡದೆ ದೇವ, ಮಗು ಚತುರ, ಕಣ್ತೆರೆ ಕಂದ. ನಿನ್ನ ಅಮ್ಮ ನಾನು ಬಂದಿರುವೆನು ಮಗು, ನಾನು ಬಂದಿರುವೆನು. ಅಂದಾದ ತಾವರೆ ಕಂದ.
ನಿನ್ನ ತಾಯಿಯನ್ನು ಕ್ಷಮಿಸು ಕಂದ. ಮಾತನಾಡು ಮಗು, ಕಣ್ತೆರೆದು ನೋಡು ನಿನ್ನಮ್ಮನ. ಪರಮಾತ್ಮ, ಈ ಸಾಧ್ವಿಯ ಮಾಂಗಲ್ಯವೋ ಹಿರಿದೇವಾ, ಈ ಸಾಧ್ವಿಯ ಮಾಂಗಲ್ಯವೋ ಸೂರ್ಯ ಚಂದ್ರನಂತೆ ಒಳೆಯುತ್ತಿರುವುದಲ್ಲ ದೇವಾ. ದೇವಾ ದೇವಾ ದೇವಾ. ಅಮ್ಮ, ಈ ಸಾಧ್ವಿಯ ಮಾಂಗಲ್ಯವು ಸೂರ್ಯಚಂದ್ರನಂತೆ ಒಳೆತಿರುವ ಕಾರಣವೇನು? ಅಮ್ಮ, ನೀನು ಯಾರು? ನಿನ್ನ ಮಾಂಗಲ್ಯವು ಸೂರ್ಯಚಂದ್ರನಂತೆ ಒಳೆತಿರುವ ಕಾರಣವೇನು ತಾಯಿ? ಕಾರಣವೇನು? ಏನು ಈ ಮನುಷ್ಯನು ಮಾತನಾಡ್ತಿರುವುದು? ನನ್ನ ಮಾಂಗಲ್ಯವು ನನ್ನ ಪತಿಗಳೇ ಎಲ್ಲರಿಗೆ ಕಾಣುವಂತಿಲ್ಲ. ಆದರೆ ಈತನು ಹೇಳ್ತಿರುವನಲ್ಲ, ಹಾಗಾದರೆ ಇವನಾಗಿರಬಹುದು. ಈತ ನಾನು ಇರಲಿ, ಸಮೀಪಕ್ಕೆ ಹೋಗಿ ತಿಳಿವೇನೆ. ಅಯ್ಯ, ನೀನಾ ಮೊಚ್ಚು ಮರೆ ಇಲ್ಲದೆ ನೀನಾರಂಭ ಶಬ್ದವನ್ನು, ಆ ಸತ್ಯವನ್ನು ನನ್ನನ್ನು ತಿಳಿಸು. ಸುಳ್ಳನ್ನು ಹೇಳಬೇಡ. ನೀನಾರು ಹೇಳೆಯ ಮಾತನಾಡು. ಸತ್ಯವನ್ನು ಹೇಳುತ್ತಿರುವಂತ ಕೇಳುತ್ತಿರೋಳಲ್ಲ, ನನಗೆ ತಾಂತವನ್ನು ಕೇಳುತ್ತಿರೋಳಲ್ಲ. ಅಮ್ಮ ತಾಯಿ, ಸತ್ಯವನ್ನು ಹೇಳುವುದು ಕೇಳು ತಾಯಿ, ಸತ್ಯವನ್ನು ಹೇಳುವುದು ಕೇಳು, ಸುಳ್ಳು ಹೇಳುವುದಿಲ್ಲಮ್ಮ. ದಾರುಣಿಯ ಮಧ್ಯದಲ್ಲಿ ಅಮ್ಮ ತಾಯೇ, ದಾರುಣ್ಯ ಮಧ್ಯದಲ್ಲಿ ಕಳಿಂಗ ರಾಜ್ಯವನ್ನು ಆಳುತ್ತಿರುವ ಪಾಪಿ ಸತ್ಯರತನಮ್ಮ ತಾಯೇ. ತಾಯೇ ತಾಯೇ ಅಂದರೆ ಅಮ್ಮ, ಹೇಳುವನು ಕೇಳು ತಾಯಿ, ಹೇಳುವನು ಕೇಳು. ಕಳಿಂಗ ರಾಜ್ಯವನ್ನು ಆಳುತ್ತಿರೋ ಪಾಪಿ ಸತ್ಯರತನಮ್ಮ, ಪಾಪಿ ಸತ್ಯರತನು. ನನ್ನ ರಾಜ್ಯಸಭೆಯಲ್ಲಿ ಆ ಶನಿದೇವರ ಹೀಯಾಳಿಕೆ ಆಡಲಿಕ್ಕೆ ನನಗಿಂತ ಗತಿ ಬಂದಿರುವುದು ತಾಯಿ, ನನಗಿಂತ ಗತಿ ಬಂದಿರುವುದು. ನನ್ನ ಸತಿಯ ಹೆಸರು ಚಂದ್ರಾಸಿ. ಆಕೆಯನ್ನು ನಡು ಕಾಡಿನಲ್ಲಿ ಬಿಟ್ಟು, ನಡು ರಾತ್ರಿಯಲ್ಲಿ ಬಿಟ್ಟು ಒಗ್ಗದ ಮುಂದಿನ ಸಾಯದಿಂದ ಜಲವನ್ನು ತರಕ್ ಹೋದನಮ್ಮ, ಜಲವನ್ನು ತರಕ್ ಹೋದನು. ಆ ಶನಿದೇವರ ಮಾಯದಿಂದ ಉಂಗುರವು ಮಾಯವಾಯಿತು ತಾಯಿ. 3 ವರ್ಷಗಳಲ್ಲಿ ಚಂದ್ರಾಟ ನನ್ನ ಕಣ್ಣಿಗೆ ಕಾಣಲಿಲ್ಲಮ್ಮ, ನನ್ನ ಕಣ್ಣಿಗೆ ಕಾಣಲಿಲ್ಲ. ಆಕೆಯಲ್ಲಿ ಎಲ್ಲಿರುವಳೋ ಹೇಗಿರುವಳೋ ನನಗೊಂದು ತಿಳಿಯದು ತಾಯಿ, ನನಗೊಂದು ತಿಳಿಯದು. ಸ್ವಾಮಿ, ಅಯ್ಯೋ ಪ್ರಾಣೇಶ್ವರ, ನಾನೇ ಸ್ವಾಮಿ, ಸ್ವಾಮಿ. ಚಂದ್ರಾಸಿ, ನಮಗಿಂತ ಗತಿ ಬಂದಿತ್ತೆ ಚಂದ್ರಾಸಿ. ಮಡಿ ಒಂದು ಕಡೆ, ಮಕ್ಕಳೊಂದು ಕಡೆ, ರಾಜಕೋಶ ಒಂದು ಕಡೆ. ಪರಮಾತ್ಮ, ಎಂತ ದುರ್ವಿಧಿಗೆ ನುಗ್ಗಿದೆ ತಂದೆ. ಚಂದ್ರ ಸ್ವಾಮಿ, ಅಂದು ನೀವು ನನ್ನನ್ನು ಬಿಟ್ಟು ಜಲವನ್ನು ತರಲು ಹೋದ ಮೇಲೆ ನೀವು ಬಾರಲೇ ಇಲ್ಲ. ಕ್ರೂರ ಮೃಗಗಳ ಬಯಕೆ ತುತ್ತಾಗುತ್ತಿದ್ದರು. ಅಷ್ಟರಲ್ಲಿ ಯಾರೋ ಸ್ವಾಮಿ ನನ್ನನ್ನು ಕಾಪಾಡಿದನು. ತಾರಕ ವೃಕ್ಷದ ಅಡಿಯಲ್ಲಿ ಒಂದು ಪುಟ್ಟ ಕನ್ನರಿಗೆ ಜನ್ಮ ಒಲಿತೆನು. ನಿಮ್ಮನ್ನು ಹುಡುಕಿಕೊಂಡು ಬರಬೇಕಾದರೆ ಮಾರ್ಗ ಮಧ್ಯದಲ್ಲಿ ಕೋರವರ ಕಲ್ಲ ಎಲೆಯ ಮನೆಯಲ್ಲಿ ಕಾಲವನ್ನು ಕಳೆದಿದ್ದು ಅವರ ಋಣ ಭಾರವನ್ನು ತೀರಿಸಿಕೊಳ್ಳಲು
3 ವರ್ಷಕ್ಕೆ ದನಪಾಲನ ಶಕ್ತಿನಿಗೆ ಮಾರಿಸಿಕೊಂಡೆನು. ಅಲ್ಲಿಂದ ಬಂದು ನನ್ನ ಮುದ್ದು ಕಂದನನ್ನು ಅಗಸರ ಖ್ಯಾತೆಯನ್ನು ಬರೆಯಲಿ ಕತ್ತಿಗಳನ್ನು ಕಾಯಲು ಬಿಟ್ಟೆನು ದೇವ. ಕತ್ತಿಗಳನ್ನು ಕಾಯುತ್ತಿದ್ದ ನನ್ನ ಮುದ್ದು ಕಂದನೆ, ಆ ನನ್ನ ಮುದ್ದು ಕಂದನಿಗೆ ನೀವು ಕರೆಗಳನ್ನು ಕತ್ತರಿಸಿರುವುದು ಸ್ವಾಮಿ. ಇವನೇ ಇವನೇ ನಿರ್ಭಾಗ್ಯವಾದ ಸತ್ಯರಥ ನಮ್ಮಿಂದ ನನ್ನ ಮಗನ ಕರಗಳ ಕತ್ತರಿಸಿದ ಮಾಡಿದೆ ದೇವ. ಅಯ್ಯೋ, ಎಂತ ದುರ್ವಿಧಿಗೆ ನುಗ್ಗಿದೆ ತಂದೆ. ಸತ್ಯರಥ, ನಿನ್ನ ಜನ್ಮಕ್ಕೆ ಧಿಕ್ಕಾರ ಧಿಕ್ಕಾರ. ಕಂದ, ಹೇಳು ಮಗನೇ, ಹೇಳು. ಅಯ್ಯೋ ಕಂದ, ಕುಮಾರ, ಪಾಪಿಯು ನಾನೇ ಮಗನೇ, ಪರದೇಶಿನ ನಾನೇ ಕಂದ. ಕುಮಾರ, ಚಂದ್ರಾಜಿ, ಪಾಪಿಯು ನಾನೇ ಮಗನೇ, ಪರದೇಶಿನ ನಾನೇ. ಯಾವ ಜನ್ಮದ ಫಲವ ಹೇಗೆ ಸೇರಿತದೆ ಮಗನೇ ಕುಮಾರ. ಯಾವ ಜನ್ಮದ ಫಲವ ಹೇಗೆ ಸೇರಿತದೆ. ಪಾಪಿಯು ನಾನೇ ಮಗನೇ, ಪರದೇಶಿನ ನಾನೇ ಚಂದ್ರ. ಇದ್ದ ಒಬ್ಬ ಮಗನ ಇವನೇ ಕರಗಾಲ ಕಡಿಸಿದೆಯ ಕಂದ ಮಗನೇ. ಇದ್ದ ಒಬ್ಬ ಮಗನ ಇವನೇ ಕರಗಾಲ ಕಡಿಸಿದೆಯ ಯಾವ ಜನ್ಮದ ಫಲವ ಹೇಗೆ ಸೇರಿತದೆ. ಚಂದ್ರ ಚಂದ್ರಾಜಿ, ಯಾವ ಜನ್ಮದ ಫಲವ ಹೇಗೆ ಸೇರಿತದೆ. ಮಗನೇ, ಪರದೇಶಿನ ನಾನೇ ಮಗನೇ. ಅಯ್ಯೋ ಕಂದ, ಕತ್ತೆಯನ ಕಾದೆ ಅಪ್ಪಾಜಿ, ಬಟ್ಟೆಯನ ಒಗೆದೆ ಅಪ್ಪಾಜಿ. ಕಂದ, ಕುಮಾರ, ಎಂತ ಕತ್ತೆಯನ ಕಾದೆ ಅಪ್ಪಾಜಿ, ಬಟ್ಟೆಯನ ಒಗೆದೆ. ಯಾವ ಜನ್ಮದ ಫಲವ ಈ ಪರಿ ಕರ್ತಾವ. ಕುಮಾರ, ಯಾವ ಜನ್ಮದ ಫಲ
ಕಂದ ಕುಮಾರ, ಅರಸನಾಗಿ ಬಾಳಬೇಕಾಗಿದೆ ಈ ನನ್ನ ಕಂದ. ಅಗಸರ ಖ್ಯಾತ ಮನೆಯಲ್ಲಿ ಕಟ್ಟ ಕಾಯುವಂತೆ ಮಾಡಿದೆ ದೇವಾ. ಚಂದ್ರಾಸಿ, ಎಂತ ಕಷ್ಟಿಗೆ ಸಿಕ್ಕಿದೆ ಚಂದ್ರಾಸಿ. ನೀನು ರಾಮಶಾಸ್ತ್ರಿ ಮನೆಗೆ ಹೋಗುವಳಾಗು, ನೀ ನನ್ನ ಕಂದನ್ನು ಕರೆದುಕೊಂಡು. ಈ ವೃತ್ತಾಂತವನ್ನು ಯಾರಿಗೂ ಹೇಳಬೇಡ ಚಂದ್ರಾಸಿ, ನಮ್ಮ ವೃತ್ತಾಂತವನ್ನು ಯಾರಿಗೂ ಹೇಳಬೇಡ. ನಾನು ಬಹಳ ಚೋಟಿಗೆ ಹೋಗುವೆನು. ಈ ನನ್ನ ಕಂದನ್ನು ಕರೆದುಕೊಂಡು ಹೋಗು. ಮನೆಯಲ್ಲೊಂದು ಮನೆಯಲ್ಲಿಲ್ಲವೋ ನನ್ನ ಮನೆಯ ಕೆಲಸ ನಡೆಯದು, ನನ್ನ ಮನೆಯ ಕೆಲಸ ನಡೆಯದು. ಮನೆಯಲ್ಲೊಂದು ಮನೆಯಲ್ಲಿಲ್ಲವೋ ನನ್ನ ಮನೆಯ ಕೆಲಸ ನಡೆಯದು, ನನ್ನ ಮನೆಯ ಕೆಲಸ ನಡೆಯದು. ಹುಟ್ಟಿದಾಗಲೇ ಹುಟ್ಟಿದ ಹಬ್ಬ ಇರುವುದು, ಮನೆಯಲ್ಲೊಂದು ಮನೆಯಲ್ಲಿರುವುದು ನನ್ನ ಮನೆಯ ಕೆಲಸ ನಡೆಯದು, ನನ್ನ ಮನೆಯ ಕೆಲಸ ನಡೆಯದು. ಏನಪ್ಪ ಇದು ಮಗು ನಾಮಕರಣ ಬೇರೆ ಇದೆ, ಮನೆ ತೊಳೆದಿಲ್ಲ, ಗೋಧಿ ಬೀಸಿಲ್ಲ, ಎಲ್ಲೋದ್ಲಪ್ಪ ಸುಬ್ಲಕ್ಷ್ಮಿ. ಏ ಸುಬ್ಬು, ಸುಬ್ಬ ನೀವೆಲ್ಲ ಕಂಡ್ರ? ಸುಬ್ಬದಾಗ ಕಂಡ್ರಪ್ಪ ನೀವು? ಕಂಡಿಲ್ಲ ನೋಡಿ. ಧಾರಾವಾಹಿಗಳು ಜಾಸ್ತಿ ಆಗೋ ಮನೆಗಾರ ಕೆಲಸವೇ ಜ್ಞಾನವಿಲ್ಲ ಅವ್ರಿಗೆ. ಈ ಧಾರಾವಾಹಿ ಕೊಟ್ಬಿಟ್ಟು ದಿನಕ್ಕೊಂದು ಧಾರಾವಾಹಿನ ಏನಪ್ಪ ಮಾಡೋದು, ಮನೆ ತೊಳೆದಿಲ್ಲ, ಗೋಧಿ ಬೀಸಿಲ್ಲ, ನಾನು ನನ್ನ ರೇತೆಲ್ಲ ಕರೆದ್ಬಿಟ್ಟು ಈ ಕಾಲೇ ಬಂದಿದೆ ಸುಸ್ತಾಗಿ. ಒಂದು ಕಪ್ ಕಾಫಿ ಕೊಡೋರು ಗತಿಲ್ವಲ್ಲ ಸುಬ್ಲಕ್ಷ್ಮಿ. ಸುಬ್ಬು ಎಲ್ಲೋ ಏನೋ ಕಾಣಲ್ಲಪ್ಪ. ಎಲ್ಲ ಚೆನ್ನಾಗಿ ತಿಂದ್ಬಿಟ್ಲು, ಆರಾಮ ಬರ್ಕೊಂಡು ಮಣಿಕಂಡು. ಏ ಸುಬ್ಬು, ಸುಬ್ಬು ನೋಡಿ, ಪ್ರೀತಿಯಿಂದ ಸುಬ್ಬು ಅಂತ ಬರ್ತಿರಲ್ಲ, ಏನು ಮಾಡೋದು, ಇನ್ನೇನು ಕರೆಯೋದಿಲ್ಲ. ಲೇ ಸುರೇಶ್ ಎಲ್ಲೇ ಹೋಗಿತ್ತು ಅಲ್ಲ ಕಣೆ, ನಾನು ಒಂದು ಅರ್ಧ ಗಂಟೆ ಆಯ್ತು, ಎಲ್ಲೇ ಹೋಗಿದೆ. ಮಲಗಿದ್ದ? ಯಾಕ? ಓಹೋ ಹೋ ಹೋ ಮಲಗಿದ್ದಂತೆ. ಹೇಳಿ ರೀ, ಹೇಳಿ ಸುಬ್ಬಿ. ನಾನು ಮಲಗಿದ್ದೆ ಅಂದ್ರಲ್ಲ. ನನ್ ಕೈ ಮನೆ ಕೆಲಸ ಮಾಡಕ್ ಕಾಯ್ತಾ ಇಲ್ಲ. ಆಗಲ್ಲ? ಹೌದು, ಮಗುನ ಎತ್ಕೊಂಡು ಅರ್ಗಿಸ ಮಾಡಕ್ ಆಗಲ್ಲ. ಅದು ಆಗಲ್ಲ. ಮಗು ಯಾಕಿತ್ತೆ ನೋಡಿ, ಮಗು ಹಾಕಕ್ಕಾಗಲ್ಲ, ಮಗುನೇ ಹಾಕಬೇಕು. ನೀವೇನ ಹೇಳಿ ಒಂದ್ ಸ್ವಲ್ಪ. ನೀನ್ ಯಾಕಪ್ಪ ಮದ್ವೆ ಆಗ್ಬೇಕಿತ್ತು? ನೋಡು ಹಿಂಗ ನಿನ್ ಚೋಟಲ್ಲಿ ಮಗು ಹಾಕಕ್ಕಾಗಲ್ಲ ಅಂದ್ರೆ ಇವಳು ರೀ, ನಮ್ಮ ಮಗು ಮಾಡುವಂದು ಮಾಡ್ರಿ. ಏನಪ್ಪ ಅರ್ಜೆಂಟಾಗಿ ಹೇಳಿ. ಹೇಳ್ಬಿಟ್ಟಲ್ವ ನಾವು ಬಿಡಿಯೋದು, ಕಳ್ಳಕ್ಕ ಸಲ ಬಾಯ್ ಬತ್ತಲ್ಲ ರೀ. ಹೇಳಿ. ದಯವಿಟ್ಟು ಈಗ ನೀವು ಹೋಗ್ಬಿಟ್ಟು ಕೆಲಸದನ್ನ ಕರ್ಕೊ ಬನ್ರಿ. ಅಷ್ಟೇ ಕರ್ಕೊಬರ್ತೀನಿ. ಹೋಗ್ತೀನಿ. ಅಲ್ಲ ಕಣ, ಈಗ ತಾನೇ ರಾಮಶಾಸ್ತ್ರಿ ಮನೆ ಹೋಗಿದ್ ಬರ್ತೀನಿ. ಇರೇ ಒಂಚೂರ. ಏನಪ್ಪ ಮಾಡೋದು, ಎಲ್ಲಪ್ಪ ಹೋಗೋದು ಈಗ? ಬೇಗ ಹೋಗಿ ರಾಮಶಾಸ್ತ್ರಿ ಮನೆಯಲ್ಲಿ ಒಬ್ಳು ದಾಸಿರುಗಳು, ಅವ್ರು ಕರ್ಕೊಂಡು ಹೋಗಿ ಬೇಗ ಬರ್ತೀನಿ. ಸುಬ್ಬು ಬೇಗ ಬರ್ಬೇಕು. ಬೇಗ ಬರ್ತೀನಿ. ಎಲ್ಲೇ ಹೋದ ನಾನು ಬರ್ತೀನಿ. ಒಬ್ಳು ಕೈಲಿ ಬರ್ತೀನಿ. ನಾನೇ ಆಡ್ಬೇಕು. ಸುಂದರ ಲೋಕದ ಸೌಂದರ್ಯ ದೇವಿ
ಏನ್ರಿ ರೀ ಹೇಳಿ. ಮಧ್ಯದಲ್ಲಿ ಇಲ್ಲಿ ಚುಚ್ಚುತ್ತೈತೆ. ಅಯ್ಯೋ ಸರ 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 ಯಾಕಂದ್ರೆ? ಸರ ಸರ ನನಗೂ ಬಂದಾಯ್ತ ನಿನಗೂ ಸುಂದರ ಸೌಂದರ್ಯದೇ ಮನವಾಲೈತೆ. ಅಯ್ಯೋ ಅಂದವಾಗಿದ್ದ ನಿನ್ನ ಮದುವೆ ಆಗಿದ್ದೆ ತಪ್ಪು. ಅಯ್ಯೋ ಯಾಕಪ್ಪ? ಸುಂದರ ಲೋಕದ ಸೌಂದರ್ಯ ಕಣ್ಣಲ್ಲಿ ಪ್ರೇಮದ ಕಥೆಯನ್ನು ಬರೆದೆ ನನ್ನ ಮನಸ್ಸಿನಿದೆ ನನ್ನೊಳಗೆ ಜೊತೆಯಾಗಿ. ಕಣ್ಣಲ್ಲಿ ಪ್ರೇಮದ ಕಥೆಯನ್ನು ಬರೆದೆ ನನ್ನ ಮನಸ್ಸಿನಿದೆ ನನ್ನೊಳಗೆ ಜೊತೆಯಾಗಿ. ಆ ಸ್ವರ್ಗದಲ್ಲಿ ಒಂದೇ ಜೀವ ಎರಡು ದೇಹ ಎಂದು ನೀತಿನಿ. ಸಟ್ರೆ ಹೇಳಿ ಸಟ್ರೆ ಜೇಸುಬ್ಬ ಹೋಗುಮೆ ಹೋಗ ಬರ ಕೈಯಾರ ನಮ್ಮ ಅಪ್ಪ ಇಟ್ಕೊಂಡನೆ ಬಾ ನಾನು ಹಿಡ್ಕತೀನಿ ಬಾ. ಶಾಸ್ತ್ರಿಗಳೇ ಓಹೋ ಎಲ್ಲಪ್ಪ ಹೋಗೋದು ಈ ಶಾಸ್ತ್ರಿ ಹುಡಿಕೊಂಡು ಪಕ್ಕದಲ್ಲೇ ಇದ್ದಾರ ಅವ್ರಿಗೋಸಿ ಟೇಷನ್ ದೂರ ಕೇಳಿಸಲ್ಲ ಅವ್ರಿಗೆ. ಶೆಟ್ರು ಬಂದ್ರು ನಾಗದ ಬರಬೇಕು ಶೆಟ್ರೆ ಬರಬೇಕು. ನೋಡಿ ಬಹು ವರ್ಷಗಳೇ ಆಗಿತ್ತು. ತಾವು ಹಾರೋಗಿದ್ದೀರಾ? ಯಾವಾಗಿದೆ ನೋಡಿ. ಮಳೆ ಬೆಳೆ ಚೆನ್ನಾಗಾಗಿದೆಯಾ? ಚೆನ್ನಾಗಾಗಿದೆ. ತಮಗೆ ಗ್ಯಾಸ್ ಇದೆಯಾ? ಗ್ಯಾಸ್ ಎಲ್ರ ಮನಲು ಆಯ್ತು. ಆ ಗ್ಯಾಸ್ ಎಲ್ಲ ಶೆಟ್ರೆ ನಿಮ್ಮ ಶರೀರದ ಗ್ಯಾಸ್ ಇದೆಯಾ? ಬಿಡಿ. ಆಮೇಲೆ ಬಂದು ಸಮಾಚಾರ ಏನು ಶೆಟ್ರೆ? ಶಾಸ್ತ್ರಿಗಳೇ ನಮ್ಮ ಮನೆಯಲ್ಲಿ ಮಗುವಿನ ನಾಮಕರಣ ಇರುವುದು. ಒಂದಿನ ಮಿಟ್ಟಿಗೆ ನಿಮ್ಮ ಮನ ದಾಸಿಯನ್ನು ಕಳಿಸಿಕೊಂಡು ಬಂದು ಕೇಳ್ಕೊಂಡು ಬೇಡ. ಆಯ್ತು ಶೆಟ್ರೆ ಕರ್ಕೊ ಹೋಗೋರಂತೆ. ನಾನು ಗೌರಿ ಹಬ್ಬ ಬಂದಿದ್ದಲ್ಲ ನಿಮ್ಮೂರಿಗೆ. ಅದಕ್ಕೆ ಗಣೇಶ ಕೂರ್ಸಕ್ಕೆ ಅಲ್ಲ ಶೆಟ್ರೆ. ಅದಕ್ಕೆ ಬಂದ್ರೆ ಗಣೇಶ ಕೂರ್ಸ್ಬಿಟ್ಟು ನಿಮ್ಮೂರೊಂದು ನಾಮಕರಣ ಇತ್ತು ಮಾಡೋವರಂತ ಬಂದೆ. ಯಾವಿದೆ? ಬೀರೇಗೌಡರ ಮಗ ತಮ್ಮ ಶಿವೇಗೌಡ ಅಂತಿದೆಯಲ್ಲ ಅವ್ರ ಮನೆಗೆ ನಾಮಕರಣ ಬಂದಿದ್ರೆ ಶಿವೇಗೌಡರ ಮಗ ನಾಮಕರಣ ಇತ್ತು ಶೆಟ್ರೆ. ಓ ನಿಜ ನಿಜ ಬಿಡಿ ಗೊತ್ತಿತ್ತು ನನಗೂ. ಊಟ ಕರೆದಿದ್ರು ವ್ಯಾಪಾರ ಕೊಟ್ಟಾಗಿದೆ. ಓಹೋ ಬಂದ್ ಮನೆ ಕೇಳಿದ್ರೆ ಎಳ್ನೀರು ತುಂಬ್ಕೊಂಡು ಚಿಕ್ಕಮಂಗ್ಳೂರ್ಗೆ ಹೋಗಿದ್ದಾರೆ ಅಂದ್ರು. ಓಹೋ ಇದು ಮನೆಗೊಂದು ವಾರ ಆಗುತ್ತೆ ಹೋಗ್ಬಿಟ್ಟು ಶಿವೇಗೌಡರ ಮನೆಗೆ ಹೋಗಿ ನಾಮಕರಣ ಮಾಡ್ಬಿಟ್ಟು ನಾನು ಹೊರಟ್ಬಿಟ್ಟು ಶೆಟ್ರೆ ಹೊರಟ್ಬಿಟ್ಟು ಊರಿಗೆ ಹೋದೆ. ಬೋಗ್ಬಿಟ್ಟು ಸರಿ ಊರಿಗೆಲ್ಲ ಹೋಗಲಿಲ್ಲ. ಆ ಹುಡುಗರು ಏನು ಹೆಸರಿಟ್ರಿ? ಆ ಹುಡುಗರು ನೋಡ್ಬಿಟ್ಟು ಅವ್ರಪ್ಪ ಶಿವೇಗೌಡ 500 ಮಾಡಿದ್ರು. ಅವ್ರ ದೊಡ್ಡಪ್ಪ 500 ಮಾಡಿದ್ರು. ಓಹೋ ಏನಂತ ಸಿಡ್ಬೇಕು ಸ್ವಾಮಿ ಅಂತ ಕೇಳಿ ಮಲ್ಲಿಕಾರ್ಜುನ ಅಂತ ಇಟ್ಬಿಡಿ ಅಂದ್ರು. ನಮ್ಮ ಶಾಸ್ತ್ರದಲ್ಲದಿಲ್ಲ, ನಮ್ಮ ಶಾಸ್ತ್ರ ಪ್ರಕಾರ ಹೇಳ್ತೀನಿ ಕೇಳಿ ಗೌಡ್ರ ಅಂತ ಹೇಳಿ ಆವಾಗ 500 ಮಾಡಿದ್ರು. ಎಷ್ಟಾಯ್ತು ಶೆಟ್ರೆ? ಆಯ್ತಲ್ಲಪ್ಪ 1,50,000. ಅವ್ರ ಮನೆ 1,50,000 ರೂಪಾಯಿ. 1,50,000 ರೂಪಾಯಿ ನಾಮಕರಣ ನಮ್ದು. ಆಗ ಅವ್ರ ಹೆಸರಿಟ್ಟೆ ನಮ್ಮ ಪಂಚಾಂಗ ಹೋಗ್ಬಿಟ್ಟು
ಬೀರಪ್ಪ ಬೀರಪ್ಪ ಬೀರಪ್ಪ. ಶಾಸ್ತ್ರಿಗಳ ಆ ಹುಡುಗನಿಗೆ ಹೆಸರು ಇಟ್ಟರೆ ಪಾಪ ಬಲೇ ಬರಲ್ಲ ಅವನು. ಈಗ ಆಗ್ಬಿಟ್ಟ ಹುಡುಗ. ಅವ್ನು ಈ ಕಾಲ ಬೇಡ, ಅವ್ನು ಈ ಕೆಲಸ ನೀವು ತಗೊಂಡ್ಬಿಟ್ಟಿದ್ರಲ್ಲ, ಅವ್ನು ಈ ಕಾಗೆ ಇಲ್ಲಿ ನೀವೇ ಸರಿ. ನೀವು ದಾಸಿನ ಅಮ್ಮ ದಾಸಿ ಬಾರಮ್ಮ ಇಲ್ಲಿ. ಇವರು ನಮ್ಮ ಹಳೆ ಸ್ನೇಹಿತರು. ಏನು ಮಗುನ ಹುಟ್ಟುಹಬ್ಬ ಇದೆಯಂತೆ, ಒಂದಿನ ಮಟ್ಟಿಗೆ ಹೋಗಿ ಬಾರಮ್ಮ. ಹಾಗೆ ಆಗ್ಲಿ ದಣಿಗಳೇ. ಗೋಧಿ ಬಿಸಿ ಬಾರಮ್ಮ. ಆಯ್ತು ದಣಿ. ಸಟ್ರೆ ನಮ್ಮ ಮನೆಯಿಂದ ದಾಸಿನ ಹೆಂಗ್ ಕರ್ಕೊಂಡು ಹೋಗ್ರಿ, ಮತ್ತೆ ಹಂಗೆ ಕರ್ಕೊಂಡು ಬಿಡ್ತಕ್ಕದ್ದು. ಆಯ್ತು ಶಾಸ್ತ್ರಿಗಳೇ, ಜೋಪಾನ. ಬರಮ್ಮ ಬರಮ್ಮ, ಹೋಗಿ ಬಾರಮ್ಮ. ಮಾಯಗಿಲಿಕ್ಕೆ ಹೆಣ್ಣು ನಾ ಮಾಯ ಮಾಡಿದೇನೋ, ಮಾಯಗಿಲಿಕ್ಕೆ ಹೆಣ್ಣು ನಾ ಮಾಯ ಮಾಡಿದೇನೋ, ಸಂಗ ಇಲ್ಲದ ಮಾಡುವೆನೋ, ಸಂಗ ಬಂದ ವಾಪಡಿಸುವೆನೋ, ಸಂಗ ಇಲ್ಲದ ಮಾಡುವೆನೋ, ಬಂದ ಬಂದ ವಾಪಡಿಸುವೆನೋ, ಮಾಯಗಿಲಿಕ್ಕೆ ಹೆಣ್ಣು ನಾ ಮಾಯ ಮಾಡುವೆನೋ. ಈಗ ನನ್ನ ಮಾಯಾ ಸ್ವರೂಪದಿಂದ ಒಂದು ಬಂಗಾರದ ಗಿಳಿಗೆಯನ್ನು ನಿರ್ಮಿಸಿ ಆ ಗಿಳಿಗೆಯನ್ನು ಚಿತ್ರಾಂಶ ನುಂಗುತ್ತಂದು ಮಾಡಿ ಆ ಗಿಳಿಗೆಯನ್ನು ಸತ್ತರದಲ್ಲಿ ತೋರಿಸಿ ಸತ್ತರದನಿಗೆ ಏನು ನೇತೃತ್ವ ತಿಳಿಸುವಂತೆ ಮಾಡುವೆನು. ಚಂದ್ರ ಆಸೆಗೆ ನಾಲಿಗೆಯನ್ನು ತಿಳಿಸುವೆನು. ಸುರಸೇನ ರಾಜರಿಂದ ಶಿಕ್ಷೆ ವಿಧಿಸುವಂತೆ ಮಾಡುವೆನು. ಒಂದು ವೇಳೆ ಆ ರಾಜನು ತನ್ನ ತಂಗಿ ಎಂದು ಶಿಕ್ಷೆ ವಿಧಿಸದಿದ್ದರೆ ನಾನು ಬ್ರಾಹ್ಮಣರ ವೇಷವನ್ನು ತಾಳಿ ಆ ರಾಜನಿಂದ ಒಂದು ದಿನದ ಮಟ್ಟಿಗೆ ರಾಜ್ಯವನ್ನು ಪಡೆದು ನಾನೇ ಶಿಕ್ಷೆ ವಿಧಿಸುವೆನು. ಈ ಮೂವರು ಬರೋ ತನಕ ಆ ರಾಜನಿಗೆ ಒತ್ತರಿಸಿ ರಾಜ್ಯಭಾರ ಮಾಡುವೆನು. ನಾನೀಗ ಮಾಡುವೆನು. ಮನೆ ಕೆಲಸ ಮಾಡಕ್ ಬರುತ್ತಾ? ಬರುತ್ತೆ ದಣಿಗಳೇ. ಎಲ್ಲ ಕೆಲಸ ಚೆನ್ನಾಗಿ ಕಲ್ತಿದೀಯಾ? ಮಾಡ್ತೀನಿ. ನಾನು ಎಂತ ಕೂಗ್ತೀನಿ ಕೊಡ್ತೀನಿ. ಲೇ ಸುಬ್ಲಕ್ಷ್ಮಿ, ಸುಬ್ಬು ಎಲ್ಲೋದಪ್ಪ? ಬಾಂಡೆ ಎಲ್ಲ ಮಾಡ್ಲಿಲ್ವಲ್ಲ? ಏನು ಒಂದು ಕೆಲಸನ ಎರಡು ಕೆಲಸ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮಗನಿಗೆ ಬೇಕಿದ್ದಾರೆ ಇದ್ರ ಕೆಲಸ ಅನ್ಸ್ಬಿಟ್ಟಿದೆ. ಏನ್ರಿ ಕೇಳಿದ್ದ? ಲೇ ಏನ ನಿನ್ನ ಮನೆ ಕೆಲಸ ಮಾಡಕ್ ಆಗಲ್ಲ ಅಂತಾನೆ ಹೌದು ಶಾಸ್ತ್ರಿಗಳು ನೋಡಲ್ಲ ದಾಸಿನ ಕರ್ಕೊಂಡ್ ನೋಡ. ಎಲ್ರಿ? ಇಲ್ಲಿ ನೋಡ ಕಂಡ್ಬಿಟ್ಟು ಇಲ್ಲಿ ನಿಲ್ಸಿದ್ದೀರಾ? ಹೇಳ್ಬೇಕು ತಾನೆ. ನಿಂಗೆ ಕಣ್ಗಳು ನೋಡೋಲ್ಲೇ. ನೀನೇ ಬುಲ್ಡೋಸರ್ ನಿಂತ್ಕೊಂಡಾಗ ಅಡ್ಡ ನಿಂತ್ಕೊಂಡ್ರಿ. ನೋಡಿ ಆಯ್ತು, ಬೆದರಿಸ್ಬೇಡ ಅವಳ ನೋಡಿ, ಬೆದರಿಸ್ಬೇಡ. ಏನಮ್ಮ ನಿನ್ನ ಹೆಸರು? ಅಮ್ಮ, ನನ್ನನ್ನು ಕಾಶ್ಮೀರ ಎಂದು ಕರೆಯೋರು. ಹೌದಾ? ಈ ಪಾತ್ರೆ ತೊಳೆಯಕ್ ಬರುತ್ತಾ ನಿನ್ಗೆ? ಏ ಬೆದರಿಸ್ಬೇಡ, ಒಟ್ಟಿರೋ ಬೆದರಿಸ್ಬೇಡ. ಇದಾನ್ ಕೇಳು. ಅವ್ರ ಪಾತ್ರೆ ತೊಳಿಬೇಕಾ ನೀ ತೊಳಿತೀಯ? ತೊಳಿಬೇಕ, ನೀ ಬೆದರಿಸ ಹೋಗ್ಬಿಡ್ರು ಅವಳು. ಇತ್ತಾಳೆ ನನ್ಗೇನು? ಕೇಳು ಕೇಳು, ಮಟ್ಟ ಕೇಳು. ಪಾತ್ರೆ ತೊಳಿತಿಯಮ್ಮ? ಹ್ಞೂ ತಾಯಿ, ಮಾಡ್ತೀನಿ. ಬಟ್ಟೆ ಒಗಿತಿಯಮ್ಮ? ಹೋಗಿತೀನವ. ಕಸ ಮುಸ್ರ ಮಾಡ್ತೀನಿ. ಆಚಿನ ಕೆಲಸ ಒಳಗನ್ ಕೆಲಸ ಎಲ್ಲಾನು ಮಾಡ್ತೀನಿ. ಎಲ್ಲ ಮಾಡಕ್ ಬರುತ್ತೆ ತಾನೆ? ರಾಗಿ ಗೋಧಿ ಬೀಸಕ್ಕೆ ಬರುತ್ತೆ. ಬರುತ್ತಾ? ಹಂಗಾರೆ ಸರಿ ಬಿಡು. ನೀವೊಂದು ಕೆಲಸ ಮಾಡು. ಹೇಳಿ. ನೀನ್ ಇಲ್ಲೇ ಕೂತ್ಕೊಂಡು ಗೋಧಿ ಬೀಸ್ತಾ ಇರು. ಮಗುನ ಮಲಗಿಸಿದೀನಿ. ನನ್ಗೆ ನಾಮಕರಣದ ಕೆಲಸ ಬಿಟ್ಟದಷ್ಟು ಬಿದ್ದೈತೆ. ನನ್ನ ಕೈಲಿ ಮಾತಾಡಕ್ಕಷ್ಟು ಟೈಮ್ ಇಲ್ಲ. ಈಗ ಒಂದು ಕೆಲಸ ಮಾಡಿ, ಗೋಧಿ ಬೀಸ್ತಾ ಇರು. ಮಗು ಎದ್ದ ತಕ್ಷಣ ಮಗುನ ಹುಷಾರಾಗಿ ಅದು ಚಿನ್ನದ ಗಿಲ್ಕಿ. ನಮ್ಮ ಅಪ್ಪನ ಮನೆಯಿಂದ ಇಸ್ಕೊ ಬಂದಿರೋದು. ಸ್ಯಾನೆ ಪ್ರೀತಿಯಿಂದ ಕೊಟ್ಟಿರೋ ಗಿಲ್ಕಿ. ಜೋಪಾನ ಮಾಡ್ಕೋಬೇಕು. ನೀ ಯಾಕೆ ಇನ್ನೂ ಇಲ್ಲೇ ನಿಂತಿದ್ಯಾ? ಇನ್ನೇನ್ ಮಾಡಿ ನಿನ್ ಕರ್ಕೊ ಹೋಗ್ಬೇಕ ಒಂದ್ಗೆ? ನನ್ನನ್ ಹೊರಟೋಗ್ಬಿಟ್ಟೆ ನೀನು. ಹಂಗಿಲ್ದಿದ್ರೆ ಏನ್ ಮಾಡೋದು? ಹಿಡ್ಕೋ ಬಾ ನಡಿ. ಗೋಧಿ ಬೀಸ್ಬೇಕು. ಇದಾವ
ರಾಜ ನಮ್ಮನ್ನು ಕಾಪಾಡು ದೇವ. ಇನ್ನೆಷ್ಟು ಕಷ್ಟಗಳನ್ನು ಕೊಟ್ಟು ನಮ್ಮನ್ನು ಕೊರಗಿಸುತ್ತಿರುವೆ. ಗಂಡ ಒಂದು ಕಡೆ, ಕಂದನೊಂದು ಕಡೆ, ನಾನೇ ಮತ್ತೊಂದು ಕಡೆ. ಈ ರೀತಿ ನಾವು ಅಲೆದಾಡುತ್ತಿದ್ದರು ನಿನಗೆ ಸಂತೋಷ ಬರದೇನು? ಆಹಾ, ಇದೇನು? ಆ ಗೋಡೆಯಲ್ಲಿರುವ ಚಿತ್ರದ ಪಟದ ನವಿಲು ಬಂದು ಈ ಮುದ್ದು ಮಗುವಿನ ಕೈಯಲ್ಲಿರುವ ಗಿಲಿಕೆಯನ್ನು ನುಂಗಿ ಹೋಗುತ್ತಿರುವುದಲ್ಲ. ಇದನ್ನು ನಾನು ಹೇಗೆ ತಾನೇ ನಂಬಲಿ? ನನ್ನ ಕಂಗಳು ನನ್ನನ್ನೇ ನಂಬುತ್ತಿಲ್ಲ. ಹೀಗಿರುವಾಗ ಮನೆಯ ರಾಣಿಯು ನಂಬುವಳೆ, ನನ್ನ ಮಾತುಗಳನ್ನು ಕೇಳುವಳೆ. ಹೀಗೇನು ಮಾಡಲಿ ದೇವ? ಬೆಕ್ಕೆ ತೋಚದಲ್ಲ. ಅಮ್ಮ, ಅಮ್ಮ, ಬೇಗನೆ ಬನ್ನಿರಿ ತಾಯಿ, ಬೇಗನೆ ಬನ್ನಿರಿ. ಅಯ್ಯೋ ನಾನೇನು ಮಾಡಿಲ್ಲ. ಮಗು ಬೇರೆ ಹೇಳ್ತೈತಲ್ಲ. ಅಮ್ಮ, ನಾನೇನು ಮಾಡಿಲ್ಲ. ನನ್ನ ಮಾತುಗಳನ್ನ ನಂಬಿ ಅವನು ಆಟ ಆಡ್ತಿರುವನು. ಏನಮ್ಮ ಮಗು ಕೈಲಿದ್ದ ಬಂಗಾರ ಗಿಲ್ಕಿ ಏನಾಯ್ತು? ಮಗು ಬೇರೆ ಹೇಳ್ತಾ ಇದೆಯಲ್ಲ. ಅಮ್ಮ, ನನ್ನ ಮಾತುಗಳನ್ನು ಸಮಾಧಾನ ತಂದುಕೊಂಡು ಕೇಳಿರಿ. ಅದೋ ನೋಡಿದಿರಾ, ಆ ಗೋಡೆಯಲ್ಲಿರುವ ಚಿತ್ರಪಟದ ಅಂಶವು ಬಂದು ಆ ಮಗುವಿನಿಗೆ ಕೈಯಿನ ಗಿಲಿಕೆಯನ್ನು ತೆಗೆದುಕೊಂಡು ಹೋಯಿತು. ಏನಮ್ಮ, ಈ ಗೋಡೆ ಮೇಲೆ ಬರ್ದಿರೋ ನವಿಲು ಬಂದು ಆ ಬಂಗಾರ ಗಿಲ್ಕಿನೂ ಕೊಡತಾ? ಹೌದು ತಾಯಿ. ಇದು ಯಾವ ದಡ್ಬಡಿ ಮಂಗಾರ ನಮ್ಮ ಮಾತೇನಮ್ಮ ಇದು? ನಾನು ಹೇಳ್ತಾ ಇದೀನಿ, ಮರ್ಯಾದೆಯಿಂದ ಆ ಗಿಲ್ಕಿ ಕೊಟ್ಟ್ಯೋ ಸರಿ, ಇಲ್ಲವಾ ನಿನಗೆ ತಕ್ಕ ಶಿಕ್ಷೆ ನೀಡಬೇಕಾಗುತ್ತೆ. ಕರೆ ಜೋಡಿಸಿ ಬೇಡುತ್ತೇನೆ, ನಾನು ತೆಗೆದುಕೊಂಡಿಲ್ಲ. ನನ್ನ ಮಾತು ಸತ್ಯ, ನಂಬಿರಿ ತಾಯಿ. ನನ್ನ ಕಂಗಳಿಂದ ನಾನೇ ನೋಡಿದೆ. ಸತ್ಯವಾಗಿ ಇದು ಆ ಪಕ್ಷಿಯೇ ಬಂದು ತೆಗೆದುಕೊಂಡು ಹೋಯಿತು ಗಿಲಿಕೆಯನ್ನು. ನೀನ್ ಹಿಂಗ್ ಮಾಡಿದ್ರೆ ಬರಲ್ಲ ಕಣೆ, ನಿನ್ಗೆ ಹಿಂಗ್ ಮಾಡಿದ್ರೆ ಬುದ್ಧಿ ಬರಲ್ಲ. ಅಯ್ಯೋ, ಕರ್ಕ ಅಂದ್ರಲ್ಲ, ಅವ್ರ ಕರ್ತೀನಿ. ಅಮ್ಮ, ಬಾಯಿ ಮುಚ್ಚಿದ್ದೆ ರೀ, ನನ್ನ ಮಾತನ್ನು ಕೇಳು ತಾಯಿ. ಮುಚ್ಚ ಬಾಯಿ ರೀ. ಏನೇ ಸುಬ್ಬ ಬಂದ್ರಿ ಹೇಗೆ ಬಾಯ್ ಮುಂದಕ್ಕೆ ಏನಾಗಿದೆ ಚಿನ್ನ? ಏನಾಯ್ತು? ಚಿನ್ನ ಗಿನ್ನ ಅಂತ ಅಂದ್ಬಿಡ್ತೀನಿ. ಆಯ್ತು ಏನು ಸುಬ್ಬ ಕರ್ಕ ಬಂದಿದ್ದೀರಲ್ರಿ ದಾಸಿ, ಏನ್ ಮಾಡ್ತಾಳೆ? ಅವ್ಳು ಎಂತ ಕೆಲಸ ಮಾಡಿದಾಳೆ ಕೇಳಿದ್ರೇನ್ರಿ? ಏನ್ ಮಾಡಿದ? ನಮ್ಮ ಅಪ್ಪನ ಮನೆಯಿಂದ ಬಹುಮಾನವಾಗಿ ಬಂದಿದ್ ಗಿಲ್ಕಿರಿ ಅದು. ಆ ಗಿಲ್ಕಿನೆಲ್ಲ ತೆಗ್ದು ಹೌಸ್ ಮಾಡ್ಕೊಳ್ಳೆ ಎಲ್ಲಿ ಅಂತ ಕೇಳ್ಬಾರ್ದಾ? ಇದೆ ಕೇಳ್ತೀನಿ ಸ್ವಲ್ಪ. ನೀನ್ ಏನ್ ಹೆಂಗ್ ಆಡ್ತೀಯ? ಇದೇ ಕೇಳ್ತೀನಿ. ಹೋಗಿರೋದು ನಮ್ಮಪ್ಪನ ಮನೆದು. ನಿಮ್ಮಪ್ಪನ ಮನೆದ ಅಪ್ಪನ ಮನೆ ಅಪ್ಪನ ತಗೊಂಡು ಹಣ್ಣು ಕೊಡ್ತಾವ. ನನ್ಗೆ ಅದೆಲ್ಲ ಗೊತ್ತಿಲ್ಲ, ಕೇಳಿದ್ರೆ ಎಲ್ಲ ಹೌಸ್ ಮಾಡ್ಕೊಳ್ಳೆ ಅಂತ. ಅಮ್ಮ ದಾಸಿ, ಆ ಬಂಗಾರಗಳಿಗೆ ಒಳ್ಳೆ ಮಾತಿನಿಂದ ಕೊಡವಲಾಗಮ್ಮ. ಆ ಬಂಗಾರಗಳಿಗೆ 1 ಲಕ್ಷ ಬೆಲೆ ಬಾಳುವುದಮ್ಮ. ಒಳ್ಳೆ ಮಾತಿನಿಂದ ಕೊಡವಲಾಗು. ಸತ್ಯವಾಗಿಯೂ ನಾನು ಕದ್ದಿಲ್ಲ ರಾಯರೇ. ನಾನು ಹೇಳುತ್ತಿರುವ ಮಾತು ಸತ್ಯ. ಸತ್ಯವಾಗಿಯೂ ಆ ಗೋಡೆ ಮೇಲಿರುವ ಚಿತ್ರಪಟದ ನವಿಲು ಬಂದು ಗಿಲಿಕೆಯನ್ನು ನುಂಗಿತು. ನಾನು ಕದಿಯಲಿಲ್ಲ, ನಾನು ತೆಗೆದುಕೊಂಡಿಲ್ಲ. ನನ್ನ ಮಾತುಗಳನ್ನು ನಂಬಿರಿ. ಸ್ವಾಮಿ, ಗ್ರಾಹಕತಿಗಳು ಅನುಕೂಲವಿಲ್ಲ. ಆದ್ದರಿಂದ ಈ ರೀತಿ ಆಗಿರುವುದು. ಆ ಗಿರಿಕೆಯನ್ನು ನಾವು ಕಂಡವರಲ್ಲಮ್ಮ, ಕಂಡವರಲ್ಲ. ನಾನು ಹೇಳ್ತಿರೋ ಮಾತು ಸತ್ಯ, ಸತ್ಯ, ಸತ್ಯ. ಏ ಸುಬ್ಬ, ಏನ್ರಿ ಇವನು ಕಮರ ಇದೆ ನೋಡಿ. ಯಾಕೋ ನೋಡಿ ಕಾಯ್ದಂಕ ಅಂತಾನೆ ಅವನು. ಗೊತ್ತ ನೋಡ್ರಿ, ಮಳ್ಳಿ ಮಳ್ಳಿ ಮಂಚ ಕಾಲಿಷ್ಟು ಅಂದ್ರೆ 3, ಅದ್ರ ಪಕ್ಕ ಇನ್ನೊಂದು. ಅಯ್ಯೋ, ಬೇರೆ ಹೇಳ್ತೀರಾ? ಇಲ್ಲ ತಾಯಿ, ಸತ್ಯವಾಗಿಯೂ ಇಲ್ಲ. ಇಂತಹ ಹೀನ ಕೆಲಸಗಳನ್ನು ನಾವು ಮಾಡಿಲ್ಲ. ನನ್ನ ಮಾತನ್ನು ನಂಬಿರಿ. ನನ್ನ ಸ್ವಾಮಿಯ ಪಾದದಾಡಿಗೂ ಸತ್ಯ, ನಾವು ಅದನ್ನು ತೆಗೆದುಕೊಂಡಿಲ್ಲ. ರೇ ಮೊದ್ಲು ಇವನ್ನ ಹೇಳ್ಕೊಂಡಾಗೆ ಇವ್ರು ತಕ್ಕ ಪಾದ ಕಲ್ಸಿ ಆಯ್ತು, ಕರ್ಕೊಂಡೋಗ್ರಿ. ಬರಪ್ಪ. ಯಾಕಂದ್ರೆ ಹೋಗ ನಿಮ್ಮ ಅಪ್ಪ ಮನೆಗೆ ಹಾಕೋಲಿ, ನಿಮ್ಮ ಮನೆಗೆ ಹಾಕೋಲೆ. ಇವ್ರ ಮದುವೆ ಮನೆ ಊಟ ಕರಿಯೋರ್ ಅಂತ ಕರಿತಾ ಇದ್ರಲ್ರಿ, ಕರ್ಕೊಂಡು ಹೋಗ್ರಿ. ನಮ್ಮ ಅಪ್ಪನ ಮನೆದು ನಾನು ಆಡ್ತಾ ಇರೋಳು ಬರ್ತದೆ. ನೀನೋಗಿ ಮಾತಾಡ.
ಸಕಲ ಪ್ರಜೆಗಳು ವರವಂತ